ಸರ್ಕಾರದಿಂದ ರಂಜಾನ್ ಕಿಟ್ ವಿತರಣೆಯ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ಕೊಡಲಾಗಿದೆ. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಶಿವರಾಜ್ ತಂಗಡಿಗೆ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಮುಸ್ಲಿಂ ಓಲೈಕೆ ಅಂತ ಹೇಳ್ತಾರೆ. ಈಗ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿ ಸಂವಿಧಾನ ರಕ್ಷಣೆ ಮಾಡೋಕೆ ಹುಟ್ಟಿರೋದೇ ಕಾಂಗ್ರೆಸ್ ಪಕ್ಷ. ಬಿಜೆಪಿಯವರಿಗೆ ಸಾಮಾನ್ಯ ಜನರ ಬಗ್ಗೆ ಚಿಂತೆನೇ ಇಲ್ಲ. ಅವರಿಗೆ ಕೇವಲ ಅಧಿಕಾರಕ್ಕೆ ಬರೋದೇ ಚಿಂತೆ ಆಗಿದೆ. ಈ ದೇಶಕ್ಕೆ ಬಿಜೆಪಿಯವರು ಕೊಟ್ಟ ಕೊಡುಗೆ ಏನೂ ಇಲ್ಲ. ಕಾಟಿಗೆಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಸ್ಲಿಮರ ಬಗ್ಗೆ ಮಾತಾಡ್ತಾರಲ್ಲ ಬಿಜೆಪಿಯವರು, ಅವರಿಗೆ ನಾಚಿ ಮಾನ ಮರ್ಯಾದೆ ಇದ್ರೆ ಮೋದಿ ಬಗ್ಗೆ ಮಾತಾಡಿ. ಮೋದಿಯವರು ಒಂದು ಕಡೆ ಮುಸ್ಲಿಮ್ಸನ್ನ ರಂಜಾನ್ದಂಗೆ ಹೋಲಿಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಇನ್ನೊಂದು ಕಡೆ ಇವರು ಮುಸ್ಲಿಮ್ರಿಗೆ ಯಾಕೆ ಯೋಜನೆ ಕೊಡ್ತೀರಿ ಅಂತ ನಮ್ಮ ಜೊತೆಗೆ ಮಾತಾಡ್ತಾರೆ. ಇವ್ರಿಗೆ ಇಬ್ಬರು ನೀತಿ, ಇವ್ರ ನೀತಿ ಏನು ಡುವೆಲ್ ನೀತಿ ಅಲ್ಲ ಇವ್ರದ್ದು. ಒಂದು ಕಡೆ ರಿಸರ್ವೇಷನ್ ಬಗ್ಗೆ ಮುಸ್ಲಿಂ, ಯಾಕೆ ಈ ದೇಶದ ಪ್ರಜೆಗಳಲ್ವಾ ಮುಸ್ಲಿಮ್ಸು? ಈ ಸಂವಿಧಾನದ ನಾನು ಅಂತೀನಿ, ಸಂವಿಧಾನ ಬದಲಾವಣೆ ಅಂತ ಡಿ ಕೆ ಶಿವಕುಮಾರ್ ಎಲ್ಲಿ ಹೇಳಿದ್ರು? ಈ ಕಾಂಗ್ರೆಸ್ ಪಕ್ಷ ಇರದೆ ಸಂವಿಧಾನವನ್ನ ರಕ್ಷಣೆ ಮಾಡೋಕ್ಕೆ ಹುಟ್ಟಿದ್ದು ಕಾಂಗ್ರೆಸ್ ಪಕ್ಷ. ನಾವು ಬೆಳಗಾವದಾಗ ಡಿ ಕೆ ಶಿವಕುಮಾರ್ ನೇತೃತ್ವದಾಗ ಒಂದು ಕಾರ್ಯಕ್ರಮ ಮಾಡಿದ್ವಿ, ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತ. ಯಾರು ಮಾಡಿದ್ರು? ಡಿ ಕೆ ಶಿವಕುಮಾರ್ ನೇತೃತ್ವ ಆಗಲ್ಲ. ಮತ್ತು ಹೆಂಗೆ ಸಂವಿಧಾನದ ಬಗ್ಗೆ ಮಾತಾಡೋಕ್ಕೆ ಸಾಧ್ಯತೆ ಇದೆ? ಡಿ ಕೆ ಶಿವಕುಮಾರ್ ಸುಮ್ಮನೆ ಬಿ ಜೆ ಪಿಯವರು ನನ್ನ ತಿರುಚಿ ಹೇಳಕತ್ತಿದ್ರು. ಇವ್ರಿಗೆ ಬೇಕಲ್ಲ, ನಾನು ಹಂಗೆ ಅಷ್ಟು ಅಭಿಮಾನಿ. ಇಲ್ಲಿ ಯಾರು ಅವ್ರನ್ನ ಸ್ಟ್ರೈಕ್ ಮಾಡಿದ್ರು ನಮ್ಮ ಜಿಲ್ಲೆದೊಳಗೆ. ಅನಂತಕುಮಾರ್ ಮಾತಾಡೋದ್ನಾಗ ಎಲ್ಲಿ ಹೋಗಿದ್ರು? ಯಾವ ಬುದ್ಧಿನಾಗ ಹೋಗ್ಕೊಂಡಿದ್ರು ಇವರು? ಅನಂತ ಹೆಗಡೆ ಮಾತಾಡೋದ್ನಾಗ ಯಾವ ಬಾವಿಯೊಳಗೆ ಹೋಗ್ಕೊಂಡಿದ್ರು?